ಸೊ ಈಗ ನಾವು ಮಾಡ್ತಾ ಇದ್ದೀವಿ ಚಿಕನ್ ಕರಿ. ಹೇಗೆ ಮಾಡೋದು ಮತ್ತು ಏನೇನು ಪದಾರ್ಥಗಳು ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ. ಸೊ ಮೊದಲನೇದಾಗಿ ಚಿಕನ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಮಸಾಲೆಗೆ ಚಕ್ಕೆ, ಲವಂಗ, ಮೆಣಸು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಮತ್ತೊಂದು ಟೊಮೊಟೊ, ಒಂದು ಈರುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ ಅಷ್ಟೇ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಸ್ಪೈಸಸ್ನ ಹಾಕ್ಕೋಬೇಕು. ಅಂದರೆ ಚಕ್ಕೆ, ಲವಂಗ, ಮತ್ತೊಂದಷ್ಟು ಮೆಣಸು. ಓಕೆ, ಮೆಣಸೆಲ್ಲ ಆ್ಯಡ್ ಮಾಡಿಕೊಂಡು ಈಗ ಒಂದು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಒಂಚೂರು ರೋಸ್ಟ್ ಹಾಕೋವರೆಗೂ ನಾವು ಇದನ್ನು ಫ್ರೈ ಆಡಿಸ್ತಾ ಇರಬೇಕು. ನಾನು ತೋರಿಸ್ತೀನಿ. ಸೊ ಹೀಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಆಗ್ತಾ ಇದೆ. ಈಗ ಇನ್ನೂ ಒಂಚೂರು ಆಗಬೇಕಾಗಿದೆ. ಸೊ ನಾವು ಇದು ಹೇಗೆ ಫ್ರೈ ಮಾಡ್ಕೊಳ್ತೀವಲ್ವ ಅದ್ರ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ ಈ ಮೆಣಸು ಟಿಪ್ ಕೊಟ್ಟಿದ್ದು ಅಮ್ಮ ಚಿಕನ್ ಸರ್ವ್ ಮಾಡುವಾಗೆಲ್ಲ ಅವರು ಮೆಣಸನ್ನ ಆ್ಯಡ್ ಮಾಡ್ತಿದ್ರು. ಸೊ ದಟ್ ನಮಗೆ ಆ ಮೆಣಸು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆ, ಸೊ ನೀವು ಕೂಡ ಮೆಣಸನ್ನ ಆ್ಯಡ್ ಮಾಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಓಕೆ ಫೈನ್, ಈಗ ಸಾಕು. ಮತ್ತು ಇನ್ನೊಂದು ಟಿಪ್ ಏನಂದರೆ, ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸೊ ನಾವು ಕೊಬ್ಬರಿನ ಆ್ಯಡ್ ಮಾಡಲ್ಲ ಇದರಲ್ಲಿ. ಹಾಗೆ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗಾಗಿ ನಾನು ಒಂದು ಟೊಮೊಟೊ ಹೇಳಿದ್ಮೇಲೆ ಒಂದು ಟೊಮೊಟೊ ಕಟ್ ಮಾಡಿದ್ದೆ, ಮತ್ತು ಅದನ್ನೀಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಒಂಚೂರು ಫ್ರೈ ಆಗಬೇಕು. ಓಕೆ, ಚೆನ್ನಾಗಿ ಫ್ರೈ ಆಗುವಾಗ ಫ್ಲೇಮ್ನ ಜೋರಾಗೆ ಇಟ್ಕೊಳ್ಳಿ. ನೀವು ಏನು ತೊಂದರೆ ಇಲ್ಲ, ಬಿಕಾಸ್ ಎಣ್ಣೆ ಇರುತ್ತಲ್ವ. ಸೊ ಏನೂ ತೊಂದರೆ ಇಲ್ಲ. ಸೊ ಇದು ಕಂಪ್ಲೀಟಾಗಿ ಫ್ರೈ ಆಗ್ತಾಯಿದೆ. ಒಂದು ಟೊಮೊಟೊ ಸಾಕು. ಜಸ್ಟ್ ಲೈಟಾಗಿ ಹಾಕಿ ಸ್ಮೆಲ್ ಹೋದರೆ ಸಾಕು. ಕೆಲವರು ಹಾಗೆ ಮಾಡ್ತಾರೆ. ಎರಡು ವಿಧಾನದಲ್ಲಿ ಮಾಡ್ಬೋದು ಚಿಕನ್ನ. ಒಂದು ಈ ರೀತಿ ಫ್ರೈ ಮಾಡಿ ಮಾಡ್ಬೋದು, ಅಥವಾ ಹಾಗೆ ರಾ ಟೊಮೊಟೊ, ಆನಿಯನ್ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಬೋದು. ಬಟ್ ನಾನೀಗ ಇಲ್ಲಿ ಫ್ರೈ ಮಾಡಾಕ್ತಾಯಿದ್ದೀನಿ. ಸೊ ಇದಾಯ್ತಲ್ವಾ. ಈಗ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸರಿನಾ. ಇದು ಆ್ಯಡ್ ಮಾಡಿ ಇದನ್ನೊಂಚೂರು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾಯಿತು. ಈಗ ಇದಕ್ಕೆ ಸ್ಪೈಸಸ್ ನಾನು ಹೇಳಿದ್ನಲ್ವ, ಲೈಕ್ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೆಣಸು ಮಿಕ್ಕೋಗಿದೆ ಅದರಲ್ಲಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟವ್ ಆಫ್ ಮಾಡಿ ಆಯಿತು. ಸೊ ಇವಾಗ ಇದು ಗ್ರೈಂಡ್ ಆಗ್ತಿದೆ, ಇದೀಗ ಫ್ರೈ ಆಗ್ತಿದೆ. ಸೊ ಬೆಳ್ಳುಳ್ಳಿ ಹಾಕಿದ ಮೇಲೆ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ, ಬಿಕಾಸ್ ಆಲ್ರೆಡಿ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಲೈಕ್ ಬೆಚ್ಚಗಿರುತ್ತಲ್ವ ಟೊಮೊಟೊ ಎಲ್ಲ, ಅದರಲ್ಲೇ ಫ್ರೈ ಆಗೋಗುತ್ತೆ. ಈಗ ಇದಕ್ಕೆ 1 ಸ್ಪೂನ್ ನಾನು ಹೇಳಿದ್ನಲ್ವ ಧನಿಯಾ ಪೌಡರ್. ಸೊ ಧನಿಯಾ ಪೌಡರ್ನ ನಾನೀಗ ನೋಡಿ 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಧನಿಯಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೆಣಸಿರುತ್ತೆ, ಮತ್ತು ನಾವು ಆಚೆ ಚಿಕನ್ ಮಸಾಲ ಯೂಸ್ ಮಾಡೋದ್ರಿಂದ ಈಗ ಏನು ಮಾಡೋಣ ಅಂದರೆ ಖಾರದ ಪುಡಿನ ಒಂಚೂರು ಕಡಿಮೆನೇ ಇದು ಮಾಡೋಣ. ಬಿಕಾಸ್ ಬ್ಯಾಡಗೆ ಮೆಣಸಿನ್ಕಾಯಿ ಇರುತ್ತೆ, ಆಚೆ ಚಿಕನ್ ಮಸಾಲ ಆ್ಯಡ್ ಮಾಡ್ತೀವಿ, ಮತ್ತು ಖಾರದ ಪುಡಿ ಇರುತ್ತೆ, ಮೆಣಸು ಇರುತ್ತಲ್ವ. ಸೊ ಹಾಗಾಗಿ ಸೊ ಈಗ ಇದನ್ನು ಒಂದು ರೌಂಡ್ ಕಲಸಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ. ವೆಯ್ಟ್ ಮಾಡಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಹಾಕಿಟ್ಟಿದ್ದೀನಿ, ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನೀಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಚಿಕನ್ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು
ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋ ರೀತಿ ಜಸ್ಟ್ ಫ್ರೈ ಮಾಡಿಕೊಟ್ರೆ ಸಾಕು. ಈಗ ನಾನು ಅದೇ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಓಕೆನಾ, ಬಾಯ್ಲ್ ಆಗ್ತದೆ. ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಸೊ ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಗೆ ಇದಕ್ಕೆ ಉಪ್ಪು ಮತ್ತು ಆಚೆ ಚಿಕನ್ ಮಸಾಲನ ಆ್ಯಡ್ ಮಾಡಿದ್ದೀನಿ, ಅದು ಕ್ಲಿಪ್ ಹಾಕ್ಲಿಕ್ಕಾಗಲಿಲ್ಲ. ಸೊ ನೀವು ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.